ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭದ್ರಾ ಮತ್ತು ವಿದ್ಯಾ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ವಿಷಯ ದೇವರ ಮುಂದೆನೇ ಬಟಾಬೈಲಾಗ್ತದೆ. ಒಂದು ಮಹಾ ದೇವಸ್ಥಾನದಲ್ಲಿ ಒಂದು ಮಹಾ ಹಬ್ಬದಲ್ಲಿ ಜೊತೆಗೆ ಶಿವರಾಮೇಗೌಡರ ಮೇಲೇ ದೇವರು ಬರೋದ್ರ ಮುಖಾಂತರ ಇಲ್ಲಿ ವಿನಂತಿ ಸಾವಿತ್ರಿಯ ನಾಟಕಕ್ಕೆ ಫುಲ್ ಸ್ಟಾಪ್ ಬೀಳ್ತದೆ. ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭದ್ರಾ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂದು ಕೂಡ ಭದ್ರಂಗೆ ಗೊತ್ತಿತ್ತು ನಾನು ತಪ್ಪು ಮಾಡಿಲ್ಲ ಆದರೆ ಇವತ್ತು ವಿನಂತಿ ಕಂಪ್ಲೇಂಟ್ ಕೊಡೋದ್ರ ಮುಖಾಂತರ ಭದ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಕ್ಷಣಕ್ಕೂ ಕೂಡ ಭದ್ರನ ಉತ್ತರ ಒಂದೇನೆ, ನಾನು ತಪ್ಪು ಮಾಡಿಲ್ಲ ಅನ್ನೋದು. ಜೊತೆಗೆ ವಿದ್ಯಾಗೂ ಕೂಡ ಗೊತ್ತಿದೆ ತನ್ನ ಗಂಡ ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಖಂಡಿತ ಸಾವಿತ್ರಿ ಅತ್ತೆ ಹಾಗೆ ವಿನಂತಿ ಸೇರ್ಕೊಂಡೆ ಈ ಒಂದು ಮಹಾ ಸಂಚನ್ನ ರೂಪಿಸಿದ್ದಾರೆ ಅಂತ ಹೇಳಿ ಆ ಕಡೆ ಸಾವಿತ್ರಿ ಮತ್ತೆ ವಿನಂತಿ ನಿಜಕ್ಕೂ ಒಂದು ಮಹಾ ಸಂಚನ್ನ ರೂಪಿಸಿ ಭದ್ರನ್ನ ಮದುವೆ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಸಖತ್ ಪ್ಲಾನ್ ಮಾಡಿದ್ರು. ಬಟ್ ಯಾವುದೇ ರೀತಿ ಪ್ಲಾನ್ ವರ್ಕೌಟ್ ಆಗಲಿಲ್ಲ. ಅಂದು ವಿನಂತಿ ಮಾಡಿದಂಥ ಕುತಂತ್ರ ಶಿವರಾಮೇಗೌಡರನ್ನ ಜೈಲಿಗೆ ಕಳಿಸಿದ್ದು ಆಕೆನೇ ಅನ್ನೋ ವಿಷಯ ರಿವೀಲ್ ಆಯಿತು. ರಿವೀಲ್ ಆಗ್ತಿದ್ದಾಗೆ ಅವರಿಬ್ರು ಮನೆಯಿಂದನೂ ಆಚೆ ಬಿದ್ರು. ಮನೆಯಿಂದ ಆಚೆ ಬಿದ್ದು ಮಾತ್ರಕ್ಕೆ ಅವರು ಸುಮ್ಮನೆ ಕುಳಿತುಕೊಂಡ್ರ ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ. ವಿನಂತಿನೇ ಬೇಡ ಅಂತ ಹೇಳಿದ್ರು ಕೂಡ ಸಾವಿತ್ರಿ ಅವರು ತನ್ನ ಮಗಳಿಗೆ ನ್ಯಾಯ ಕೊಡಿಸ್ತೀನಿ, ನಿನ್ನನ್ನ ಭದ್ರನ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಹತ್ತುತ್ತಾರೆ. ಪೊಲೀಸ್ ಸ್ಟೇಷನಲ್ಲೂ ಕೂಡ ವಿನಂತಿ ಬೇಡವ, ಏನಾದರೂ ಹೆಚ್ಚು ಕಡಿಮೆ ಆದರೆ ಬೇಡ ಅಂತಾನೆ ಹೇಳ್ತಾರೆ. ಆದರೆ ಸಾವಿತ್ರಿ ಅವರೇ ಸುಮ್ಮನಿರ್ದೆ ಮಗಳನ್ನು ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಅವ್ರ ಮುಂದೆ ಶಿವರಾಮೇಗೌಡರು ನನ್ನ ಅಣ್ಣನ ಮಗ ನನ್ನ ಮಗಳನ್ನು ಹಾಳು ಮಾಡಿದ್ದಾನೆ, ಸಲಿಗೆಯಿಂದ ಅವ್ನ ರೂಮ್ಗೆ ವಿಶ್ ಮಾಡೋಕೆ ಅಂತ ಹೋದರೆ ಅದೇ ಸಮಯದಲ್ಲಿ ಭದ್ರಾ ನನ್ನ ಮಗಳನ್ನು ಹಾಳು ಮಾಡಿಬಿಟ್ಟ, ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು, ಅವನ ವಿರುದ್ಧ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ ಸಾವಿತ್ರಿ ಅವರು. ಇತ್ತ ಕಡೆ ಶಿವರಾಮೇಗೌಡರು ಮಗನನ್ನು ಹೇಗಪ್ಪ ಅರೆಸ್ಟ್ ಮಾಡೋದು ಅಂತ ಯೋಚನೆ ಮಾಡಿದಂಥ ಇನ್ಸ್ಪೆಕ್ಟರ್ ತಮ್ಮ ಹೈಯರ್ ಆಫೀಸರ್ಸ್ಗೆ ಹೇಳಿ ಆ ಒಂದು ವಿಷಯವನ್ನು ಹೇಳೋದ್ರ ಮುಖಾಂತರ ಅವರ ಮನೆಗೆ ಪೊಲೀಸ್ ಕಮಿಷನರ್ನೇ ಕರ್ಕೊಂಡು ಹೋಗ್ತಾರೆ. ಶಿವರಾಮೇಗೌಡರು ಇನ್ನೇನು ಸಾವಿತ್ರಿ ಮತ್ತು ವಿನಂತಿ ಮನೆಯಿಂದ ಹೋಗಾಯಿತು, ಇರುವ ಸಮಸ್ಯೆ ಎಲ್ಲ ಬಗೆಹರಿತು, ಇನ್ನು ನೆಮ್ಮದಿಯಾಗಿ ಆರಾಮಾಗಿ ಇರೋಣ ಅಂತ ಅನ್ಕೋತಾರೆ. ಬಟ್ ಆ ನೆಮ್ಮದಿಗೆ ಚ್ಯುತಿ ತರೋ ಕೆಲಸವನ್ನು ಆಲ್ರೆಡಿ ಸಾವಿತ್ರಿ ಅವರು ಮಾಡಿಟ್ಟಿದ್ದಾರೆ. ಕಮಿಷನರ್ ಹಾಗೆ ಪೊಲೀಸ್ ಅವರು ಇಬ್ಬರು ಕೂಡ ಬರ್ತಾರೆ. ಇಬ್ಬರು ಕೂಡ ಬಂದಿದ್ದೆ ಅಲ್ಲಿ ಭದ್ರನನ್ನು ಭೇಟಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಅತ್ತ ಕಡೆ ಭದ್ರಾ ಅಂತೂ ತನ್ನ ಮಗು ಬರುತ್ತೆ ಅನ್ನೋ ಒಂದು ಖುಷಿಯಲ್ಲಿ ಕುಣಿದು ತೇಲ್ತಿದ್ದಾರೆ, ಕುಪ್ಪಳಿಸ್ತಿದ್ದಾರೆ. ಆದರೆ ವಿದ್ಯಾ ಮಾತ್ರ ನಿಜಕ್ಕೂ ಒಳಗಡೆನೆ ಸಂಕಟ ಪಡ್ತಿದ್ದಾಳೆ. ಯಾಕಂದರೆ ನಾನು ಪ್ರೆಗ್ನೆಂಟ್ ಅಂತ ಆಗಿಲ್ಲ. ಆದರೆ ಭದ್ರೇಗೌಡರು ಇಷ್ಟೆಲ್ಲ ನಮ್ಮ ಅವ್ವ ಬರ್ತಾರೆ ಅಂತ ಆಸೆ ಕನಸು ಹೊತ್ತಿಟ್ಕೊಂಡಿದ್ದಾರೆ, ಅಂಥವ್ರಿಗೆ ಮೋಸ ಮಾಡ್ತಿದ್ದೀನಲ್ಲ ಅಂತ ವಿದ್ಯನ್ ಜೊತೆ ಅವರ ಅತ್ತೆ ಮೋನಾಗೂ ಕೂಡ ಆತಂಕ ಶುರುವಾಗಿದೆ. ಏನು ಮಾಡೋದು, ಸತ್ಯ ಹೇಳೋಕ್ಕಾಗದೆ ಪರಿಸ್ಥಿತಿ ಇದೆಯಲ್ಲ ಅಂತ. ಜೊತೆಗೆ ಎಂದೂ ಕೂಡ ಸುಳ್ಳು ಹೇಳದ ಮೋನ ಅತ್ತನೇ ಇವತ್ತು ಸುಳ್ಳು ಹೇಳಿದ್ದಾರೆ. ಅವರು ಕೂಡ ಸಂಕಷ್ಟ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾರೆ. ಈಗ ತಾನೇ ಅಜ್ಜಿ ವಿದ್ಯಾ ಜೊತೆ ಸೇರಿಕೊಂಡು ಸುಳ್ಳು ಹೇಳಿ ಆಕೆಯನ್ನು ಎಕ್ಸಾಮ್ ಕರ್ಕೊಂಡು ಹೋಗೋದಕ್ಕೆ ಶಿವರಾಮೇಗೌಡರ ಕೋಪಕ್ಕೆ ಗುರಿಯಾಗಿದ್ರು. ಬಟ್ ತದನಂತರ ಇಲ್ಲಿ ಶಿವರಾಮೇಗೌಡರು ಅಮ್ಮನನ್ನು ಕ್ಷಮಿಸಿದ್ರು, ಕ್ಷಮೆಯನ್ನು ಕೂಡ ಕೇಳಿದರು. ಆದರೆ ಈಗ ಮೋನವರ ಸರದಿ. ಯಾಕಂದರೆ ಮೋನವರು ಕೂಡ ವಿದ್ಯಾ ಜೊತೆ ಸೇರಿಕೊಂಡು ಮನೆಯವ್ರ ಮುಂದೆ ಸುಳ್ಳು ಹೇಳ್ತಿದ್ದಾರೆ, ಮನೆಯವರ ಎಮೋಷನ್ಸ್ ಜೊತೆ ಆಟ ಆಡ್ತಿದ್ದಾರೆ. ಒಂದು ವೇಳೆ ಈ ವಿಷಯ ಕೂಡ ಗೊತ್ತಾದರೂ ಕೂಡ ಮನೆಯ ನೆಮ್ಮದಿ ಅನ್ನೋದಂತೂ ಚಿತ್ರವಾಗಿಬಿಡತ್ತೆ. ಅದೇ ಕಾರಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕ್ಷಣ ನೆಮ್ಮದಿ ಆಗಿರ್ಬೋದು, ಬಟ್ ನಾಳೆ ಏನಾಗತ್ತೆ, ನೆಕ್ಸ್ಟ್ ಕ್ಷಣ ಏನಾಗತ್ತೆ ಅನ್ನೋದು ಗೊತ್ತಾಗದೆ ಒದ್ದಾಡಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಬಾರಿ ಕೂಡ ವಿದ್ಯಾನ ಹಾಸ್ಪಿಟಲ್ಗೆ ಭದ್ರಾ ಕರ್ಕೊಂಡು ಹೋದಾಗ ಸತ್ಯ ಗೊತ್ತಾಗ್ಬಿಡ್ಬೇಕಿತ್ತು. ಬಟ್ ಆ ಒಂದು ಕ್ಷಣದಲ್ಲಿ ಈಶ್ವರಿ ಅವ್ರಿಗೆ ಹೆಚ್ಚು ಕಡಿಮೆ ಆಯಿತು ಅನ್ನೋ ಕಾರಣಕ್ಕೆ ಭದ್ರಾ ಒಂದು ವಿಷಯವನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗಲೇ ಇಲ್ಲ. ತದನಂತರ ಇಲ್ಲಿ ಭದ್ರಾ ಹೆಂಡತಿಗೋಸ್ಕರ ಒಂದು ಗಿಫ್ಟನ್ನು ತಗೊಂಡು ಬಂದಿದ್ದಾರೆ. ಅದು ಬೇರೆ ಏನೂ ಅಲ್ಲ, ಆಕೆಯ ಒಂದು ಗರ್ಭದ ಒಂದು ಫೋಟೋ, ಸ್ಕ್ಯಾನ್ ಮಾಡಿರ್ತಕ್ಕಂಥ ಫೋಟೋವನ್ನೇ ಫ್ರೇಮ್ ಹಾಕಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಅವರ ಎಮೋಷನ್ಸ್ ಇದೆ. ಅದನ್ನು ನೋಡಿದಂಥ ವಿದ್ಯಾಗೆ ನಿಜಕ್ಕೂ ಪಾಪ ಪ್ರಜ್ಞೆ ಜಾಸ್ತಿ ಆಗ್ತದೆ. ಯಾಕಂದರೆ ತನ್ನ ಮಗು ಹುಟ್ಟ ಮೇಲೆ ಈ ಗಿಫ್ಟ್ ಕೊಡ್ತೀನಿ, ನಿನ್ನ ಹೋಟೆಲಿದ್ದಾಗಲೇ ಈ ರೀತಿಯಾಗಿ ಫೋಟೋ ಫ್ರೇಮ್ ಹಾಕ್ಸಿದ್ರು ಅಂತ ನಮ್ಮವ್ವ ಹೊರಗಡೆ ಬರ್ತಾಳೆ. ಎಷ್ಟು ಖುಷಿ ಆಗ್ತದೆ ಗೊತ್ತಾ. ನಿಜಕ್ಕೂ ಆಕೆ ನನ್ನ ಪಾಲಿನ ದೇವತೆ ಅನ್ನೋ ರೀತಿಯಲ್ಲಿ ವಿದ್ಯಾ ಮುಂದೆ ಭದ್ರಾ ಅವರು ತಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿಡ್ತಿದ್ದಾರೆ. ಈ ವಿದ್ಯಾ ಮುಂದೆ ಭದ್ರನ ಮನಸ್ಸಿನ ಮಾತು ಬಿಚ್ಚಿಡ್ತಿದ್ದಾಗ ವಿದ್ಯಾ ಒಂದು ಪಾಪ ಪ್ರಜ್ಞೆ ಜಾಸ್ತಿ ಆಗ್ತದೆ. ಅದ ಕಡೆ ಪೊಲೀಸ್ ಅವರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಪೊಲೀಸ್ ಅವ್ರು ಬಂದಿದ್ದ ಈಶ್ವರಿ ಅನ್ಕೋತಿದ್ದಾರೆ, ಏನಪ್ಪಾ ಇದು ಪೊಲೀಸ್ ಅವ್ರಿಗೆ ಹೇಗೆ ಬರೋದಕ್ಕೆ ಸಾಧ್ಯ, ಭದ್ರನ್ ಬೇರೆ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಸಾವಿತ್ರಿ ಏನಾದರೂ
ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಲ ಏನು ಅಂತ ಅನ್ಕೋತಾರೆ. ಖಂಡಿತವಾಗ್ಲೂ ಅದು ಸತ್ಯ, ಬಟ್ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ, ಯಾಕಂದರೆ ಭದ್ರಾ ಬರೋ ತನಕ ಏನೂ ಹೇಳಲ್ಲ ಅಂತ ಪೊಲೀಸರು ಕೂಡ ಹೇಳಿದ್ದಾರೆ. ನಂತರ ಭದ್ರಾ ಮತ್ತು ವಿದ್ಯಾ ಇಬ್ಬರು ಕೂಡ ಪೊಲೀಸರು ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ತಡ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಪೊಲೀಸವರು ಕಮಿಷನರ್ ಮಾತನಾಡುವುದಕ್ಕೆ ಮುಂದಾಗ್ತಾರೆ. ಅಲ್ಲಿ ನಿಮ್ಮ ತಂಗಿ ಸಾವಿತ್ರಿ ಅನ್ನೋರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಅನ್ನೋ ವಿಷಯ ತಿಳಿಸಿದಾಗ ಇಲ್ಲಿ ತಂಗಿ ಸಾವಿತ್ರಿಯ ಹೌದು ನನ್ನ ತಂಗಿನೇ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾಳ ಅಂತ ಹೇಳಿ ಕೇಳ್ತಾರೆ. ಹೌದು, ನಿಮ್ಮ ಮಗ ಭದ್ರಾ ಅವರ ಮಗಳನ್ನ ಹಾಳು ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾವು ನೇರವಾಗಿ ಬರಬೇಕಾಗಿತ್ತು ಅರೆಸ್ಟ್ ಮಾಡಲಿಕ್ಕೆ, ಬಟ್ ಏನು ಮಾಡೋದು, ನೀವು ಮನಸ್ಸರಾಗಿರೋದ್ರಿಂದಾಗಿ ನಾವು ನಿಮ್ಮ ಮರ್ಯಾದೆಗೆ ಚ್ಯುತಿ ತರಬಾರ್ದು ಅನ್ನೋ ಕಾರಣಕ್ಕೆ ನಿಮಗೆ ಹೇಳ್ತಾ ಇದ್ದೀವಿ. ನೋಡಿ, ಕೂತು ಏನೇ ಇದ್ರ ಬಗ್ಗೆ ಹರಿಸ್ಕೊಳ್ಳಿ, ಇಲ್ಲಾಂದರೆ ಖಂಡಿತವಾಗ್ಲೂ ನಾವು ಹೆಣ್ಮಕ್ಳ ವಿಷಯದಲ್ಲಿ ಯಾವುದೇ ರೀತಿ ತಡ ಮಾಡೋಕ್ಕಾಗೋದಿಲ್ಲ. FIR ಮಾಡಬೇಕಾಗತ್ತೆ. FIR ಮಾಡಿದ ನಂತರ ನೀವು ಕೋರ್ಟಲ್ಲಿ ಎಲ್ಲವನ್ನ ಕೂಡ ನೋಡ್ಕೋಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಪೊಲೀಸ್ ಕಮಿಷನರ್ ಮಾತನಾಡ್ತಾರೆ. ಜೊತೆಗೆ ಇಲ್ಲಿ ಶಿವರಾಮೇಗೌಡರು ಎಂಥ ಕೆಲಸ ಮಾಡಿಬಿಟ್ಲು ಪಾಪಿ, ತಲೆ ಮೇಲೆ ತಂಗಿ ಅಂತ ಕೂರಿಸ್ಕೊಂಡಿದ್ದಕ್ಕೆ ಇಂಥ ಮರ್ಯಾದೆ ತೆಗೆದುಬಿಟ್ಲಲ್ಲ, ಏನು ಮಾಡೋದು ಅಂತಂದ್ರೆ ಈ ಕಡೆ ಅವ್ವ ನೋಡಿದ್ಯಾ ನಿನ್ನ ಮಗಳು ಎಂಥ ಕೆಲಸ ಮಾಡೋದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದಕ್ಕೆ ಅವ್ವ ಕೂಡ ಏನು ಮಾಡೋದು ಮಗನೇ, ಅವಳು ಇಂಥ ಬುದ್ಧಿ ಕಲಿಸ್ದಾಳಲ್ಲ, ಅವಳ ಬಗ್ಗೆ ಮಾತಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಇದನ್ನು ಹೇಗೆ ಬಗೆಹರಿಸಬೇಕು ನೋಡು ಅಂತ ಹೇಳ್ತಾರೆ. ನಂತರ ಸರಿ ಆಯಿತು, ನನ್ನ ತಮ್ಮ ಮತ್ತು ಚಿಕ್ಕಪ್ಪನ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀನಿ ಅಂತ ಹೇಳಿ ಪೊಲೀಸ್ ಅವರನ್ನು ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಚಿಕ್ಕಪ್ಪ ಮತ್ತು ಗೋವಿಂದಗೌಡರು ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾರೆ. ಅಲ್ಲಿ ಸಾವಿತ್ರಿ ಅವರು ಕಂಪ್ಲೇಂಟ್ ತಗೊಳ್ಳಿ, ಯಾಕೆ ತಗೋತಿಲ್ಲ, ಯಾಕಿಷ್ಟು ತಡವಾಗ್ತಿದೆ ಅಂತ ಇನ್ಸ್ಪೆಕ್ಟರ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ಪ್ರೋಟೋಕಾಲ್ಸ್ ಇರುತ್ತೆ, ಅದು ಇದು ಅಂತ ಏನೇನೋ ಹೇಳ್ತಾರೆ. ಬಟ್ ಸಾವಿತ್ರಿ ಅವರು ಮೀಡಿಯಾ ಮಹಿಳಾ ಸಂಘ ಅಂತ ಮಾತಾಡಿದಾಗ ಯಾವುದೇ ದಾರಿ ತೋಚದೆ ಇನ್ಸ್ಪೆಕ್ಟರ್ ಅವರ ಕಂಪ್ಲೇಂಟನ್ನು ತಗೋಬೇಕಾಗತ್ತೆ. ಇದರ ನಡುವೆ ಚಿಕ್ಕಪ್ಪ ಮತ್ತು ಗೋವಿಂದೇಗೌಡರು ಹೋಗ್ತಾರೆ. ಯಾಕಮ್ಮ ಈ ರೀತಿ ಮಾಡಿದ್ಯಾ ಅಂತೆಲ್ಲ ಕೇಳಿದಾಗ ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ನನ್ನ ಮಗಳಿಗೆ ನ್ಯಾಯ ಸಿಗಲೇಬೇಕು ಅಂದಾಗ ಸರಿ ಆಯಿತು ಬಿಡು, ದೇವರ ಸಾಕ್ಷಿಯಾಗಿ ನೀನು ನಿನ್ನ ಮಗಳು ಪ್ರಮಾಣ ಮಾಡಿ, ಅದಕ್ಕೆ ಪ್ರಮಾಣ ಮಾಡಿ ನೀವೇನಾದರೂ ಅದನ್ನು ಒಪ್ಕೊಂಡು ದಾಟಿದ್ರೆ ಖಂಡಿತ ಭದ್ರನ ಜೊತೆ ನಿನ್ನ ಮಗಳ ಮದುವೆ ಆಗುತ್ತೆ ಅನ್ನೋ ವಿಶ್ವಾಸವನ್ನು ಅಲ್ಲಿ ಚಿಕ್ಕಪ್ಪ ಕೊಡ್ತಾರೆ. ಇಲ್ಲಿ ವಿನಂತಿಗೆ ಭಯ ಆಗುತ್ತೆ, ಬಟ್ ಸಾವಿತ್ರಿ ಅವರು ಅದಕ್ಕೆ ಖಂಡಿತ ಒಪ್ಕೋತಾರೆ. ಏನಾಗ್ಬಿಡತ್ತೆ ನೋಡೇ ಬಿಡೋಣ ಅಂತ ಹೇಳಿ ಆ ಕಡೆ ವಿದ್ಯಾ ಮತ್ತು ಭದ್ರಾ ಕೂಡ ದೇವರ ಸಾಕ್ಷಿಯಾಗಿ ತಾವು ತಪ್ಪು ಮಾಡಿಲ್ಲ, ತನ್ನ ಗಂಡ ತಪ್ಪು ಮಾಡಿಲ್ಲ ಅನ್ನೋ ರೀತಿ ಕೆಂಡ ಹಾಯೋಕೆ ರೆಡಿಯಾಗಿದ್ದಾರೆ. ಈ ಒಂದು ಮಹಾ ಸತ್ಯದ ಕೆಂಡ ಖಂಡಿತವಾಗ್ಲೂ ದೇವರ ಒಂದು ಭಕ್ತಿಯ ಕೆಂಡದ ಮುಂದೆ ಗೆಲ್ಲುತ್ತಾ ಸೋಲುತ್ತಾ ಖಂಡಿತವಾಗ್ಲೂ ಇಲ್ಲಿ ಭದ್ರಾ ಮತ್ತು ವಿದ್ಯಾ ಖಂಡಿತ ಗೆಲ್ತಾರೆ. ಕೊನೆಗೂ ಇಲ್ಲಿ ಒಂದು ದೊಡ್ಡ ಒಂದು ದೇವರ ಒಂದು ಪೂಜೆ ನಡೀತದೆ. ಆ ಒಂದು ಪೂಜೆಯಲ್ಲಿ ವಿದ್ಯಾ ಮತ್ತು ಭದ್ರಾ ಇಬ್ಬರು ಕೂಡ ಹಾರ ಹಾಕೊಂಡು ಭಕ್ತಿಯಿಂದ ಒಂದು ಕೆಂಡವನ್ನು ಹಾಯ್ತಿದ್ದಾರೆ. ತದನಂತರ ಇಲ್ಲಿ ವಿನಂತಿ ಆ ಕೆಂಡವನ್ನು ಹಾಯಬೇಕಾಗಿದೆ. ಇಲ್ಲಿ ಅಮ್ಮ ಧೈರ್ಯ ಕೊಟ್ಟು ಆದ್ಬಿಡೆ, ಕಾಲಿಗೆ ನೋವಾಗ್ಬೋದು, ಏನೇ ಆಗ್ಬೋದು, ಹಾದ್ಬಿಡು ಕೆಂಡ, ಆಮೇಲೆ ಭದ್ರನ್ ಜೊತೆ ನೀನು ಮದುವೆ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಅದೇ ಕಾರಣಕ್ಕೆ ತುಂಬ ಭಯಾನ ಮನಸ್ಸಲ್ಲಿ ಇಟ್ಕೊಂಡಂತಹ ವಿನಂತಿ ಹಾರ ಹಾಕೊಂಡು ದೇವರ ಒಂದು ಕೆಂಡವನ್ನು ಹಾಯೋದಕ್ಕೆ ಮುಂದಾಗಿದ್ದಾಳೆ. 1-2-3 ಹೆಜ್ಜೆ ಇಡ್ತಿದ್ದಾಗೆ ಶಿವರಾಮೇಗೌಡರಿಗೆ ಮೈ ಮೇಲೆ ದೇವ್ರು ಬರ್ತದೆ. ದೇವ್ರು ಬಂದಿದ್ದೆ, ನಿಜ ಹೇಳು, ನೀನು ತಪ್ಪು ಮಾಡಿದ್ಯಾ, ಒಪ್ಕೊಂಬಿಡು ಅಂತ ಹೇಳಿ ದೇವ್ರು ಬಂದು ಹೇಳ್ತಿದ್ದಾಗೆ ಆ ಒಂದು ದೇವರ ಕೆಂಡದ ಮೇಲೆ ನಡೀತಾ ಇರ್ತಕ್ಕಂಥ ವಿನಂತಿ ಆ ಒಂದು ಮಹಾ ಸತ್ಯದ ಕೆಂಡವನ್ನು ಎಲ್ಲರ ಮುಂದೆ ಬಟಾಬಯಲ್ ಮಾಡೇ ಬಿಡ್ತಿದ್ದಾಳೆ. ಕೊನೆಗೂ ವಿನಂತಿಯ ತಪ್ಪನ್ನ ವಿನಂತಿನೇ ಒಪ್ಕೋತಿದ್ದಾರೆ. ಹಾಗಿದ್ರೆ ಹೇಗಿರುತ್ತಪ್ಪ ಈ ಸಂಚಿಕೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.